ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈಟ್. 21ನೇ ತಾರೀಕು ಶುಕ್ರವಾರ, ಕಾರ ಹುಣ್ಣಿಮೆ ಅಂದರೆ ಜ್ಯೇಷ್ಠ ಹುಣ್ಣಿಮೆ ಇದೆ. ಸೊ ದಕ್ಷಿಣಾಯನದ ಆರಂಭನೂ ಹೌದು. 20ನೇ ತಾರೀಕು ದಕ್ಷಿಣಾಯನ ಆರಂಭವಾಗಿದೆ. ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆಯಲ್ಲ ಅಂತ ಹೇಳಿ ನೋಡುವ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಹುಣ್ಣಿಮೆ, ಈ ಹುಣ್ಣಿಮೆ ಬೆಳಿಗ್ಗೆ 21ನೇ ತಾರೀಕು 7:32ರಿಂದ 22ನೇ ತಾರೀಕು ಬೆಳಿಗ್ಗೆ 6:38 ತನಕ ಇರಲಿದೆ. ಕಾರ ಹುಣ್ಣಿಮೆ ಮೆಸೇಜ್: ಸೆಲ್ಫ್ ಲವ್, ಫೇತ್, ರೆಸಿಸ್ಟೆನ್ಸ್, ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನೀವು ಸೆಲ್ಫ್ ಲವ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಹೇಗಂತ ಹೇಳಿದ್ರೆ, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು. ಅಂದರೆ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ. ಅಂದರೆ ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ವ ಅಥವಾ ಎಲ್ಲ ಕಳ್ಕೊಂಡೆ ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ. ಅಂದರೆ ಏನೋ ಒಂದು ರೆಸಿಸ್ಟೆನ್ಸ್ ನೀವು ಮಾಡ್ತಿರ್ಬೋದು, ಅಥವಾ ಏನಂತ ಹೇಳಿದ್ರೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ಬೋದು. ಇದು ನಿಮಗೆ ಇಷ್ಟ ಇಲ್ಲದೇ ಇದ್ದಿರ್ಬೋದು. ಸೊ ಯಾವುದನ್ನು ರೆಸಿಸ್ಟ್ ಮಾಡಬೇಡಿ. ಅಂದರೆ ಇದು ರಿಲೇಷನ್ಶಿಪ್ಪೇ ಇರ್ಬೋದು, ಅಥವಾ ಜಾಬ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಕೆಲವೊಮ್ಮೆ ಇದು ನಮಗೆ ಅಂತ ದೇವರು ಏನು ಬರೆದಿರ್ತಾರ ಅದು ನಮ್ಮ ಕೈಯಲ್ಲಿ ಉಳಿದದೆಲ್ಲವೂ ಬಿಟ್ಟು ಹೋಗ್ತದೆ. ಕೆಲವೊಮ್ಮೆ ನಾವು ಇಲ್ಲ, ನಾನು ಅನ್ಕೊಂಡಾಗಬೇಕು, ನನಗೆ ರಿಲೇಷನ್ಶಿಪ್ ಬೇಕು, ಫೈನಾನ್ಸ್ ಬೇಕು, ಎಲ್ಲವೂ ಬೇಕು. ಅಂದರೆ ಇದು ದೇವರು ನಮ್ಮ ಹಣೆ ಬರಹದಲ್ಲಿ ಅಂದರೆ ಏನು ಬರೆದಿರ್ತಾರ ಆ ದಶಾಭುಕ್ತಿ ಮೇಲೆ ಇರ್ತದೆ. ಎಲ್ಲವೂ ಅದರ ಪ್ರಕಾರವಾಗ್ತವೆ, ವಿಧಿಯ ಪ್ರಕಾರನೇ ಆಗ್ತವೆ. ಸೊ ಯಾವುದನ್ನು ರೆಸಿಸ್ಟ್ ಮಾಡಬೇಡಿ, ಅಂದರೆ ಹೋಲ್ಡ್ ಮಾಡಬೇಡಿ, ನನಗೆ ಬೇಕೇ ಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಹೋಲ್ಡ್ ಮಾಡಿದ ತಕ್ಷಣ ಅಲ್ಲಿ ಚೇಂಜ್, ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರೋದಿರ್ತದ, ಸೊ ಅದು ರೆಸಿಸ್ಟ್ ಆಗ್ತದೆ. ಸೊ ಈ ಚೇಂಜನ್ನು ರೆಸಿಸ್ಟ್ ಮಾಡಬೇಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲವನ್ನು ಲೆಟ್ಕೋ ಮಾಡಿ, ಹೋಗುದೆಲ್ಲ ಹೋಗಲಿ, ನನ್ನದು ಅಂತ ಏನಿರ್ತದ ಅದಷ್ಟೇ ಉಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಸೊ ಫೇತ್ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದೊಂಥರ ನಿಮ್ಮ ಜೀವನದಲ್ಲಿ ಬದಲಾವಣೆ ಇರ್ಬೋದು ಅಥವಾ ಚೇಂಜ್ ಇರ್ಬೋದು. ಸೊ ಎಲ್ಲನೂ ಆಗೋದು ಒಳ್ಳೆಯದಕ್ಕೆ ಅಂತ ಹೇಳಿ ದೇವರ ಮೇಲೆ ಭರವಸೆ ಇಡಿ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ತುಂಬ ಹೋಲ್ಡ್ ಮಾಡ್ಲಿಕ್ಕೆ ಹೋಗಬೇಡಿ. ಅಥವಾ ಕೆಲವೊಮ್ಮೆ ನಾವು ಇನ್ನೊಬ್ಬರ ಮೇಲೆ ಅಂದರೆ ದಬ್ಬಾಳಿಕೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಹೇಳಿದಾಗೆ ಆಗಬೇಕು, ತುಂಬ ನಾವು ಅವ್ರ ಮೇಲೆ ಅಧಿಕಾರ ಚಲಾಯಿಸ್ಲಿಕ್ಕೆ ಹೋಗ್ತೇವೆ. ಅಂದರೆ ನಮ್ಮವರು ಅಂತ ಹೇಳಿ, ಅಥವಾ ಇವರು ಅಂದರೆ ನಾನು ಹೇಳಿದಾಗ ಕೇಳಬೇಕು ಅಂತ ಹೇಳಿ. ಸೊ ಎಲ್ಲವನ್ನು ಇಲ್ಲಿ ಸರೆಂಡರ್ ಮಾಡಿ ದೇವರಿಗೆ ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಲವ್ ಅಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ಮೂನಾಲಜಿಯಿಂದ ಮೆಸೇಜ್ ತೆಗೆದಿದ್ದೇನೆ. ಒರಾಕಲ್ ಕಾರ್ಡ್, ಫಸ್ಟ್ ಕ್ವಾರ್ಟರ್, ಮೂನ್ ಇನ್ ಎಕ್ವೇರಿಯಸ್. ಟ್ರಸ್ಟ್ ದ ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಫುಲ್ ಮೂನ್ ಇನ್ ಜೆಮಿನಿ. ಎಂಬ್ರೇಸ್ ದ ಫ್ಲೋ ಆಫ್ ಲೈಫ್. ಅಟ್ಯೂನ್ ಟು ದ ಡಿವೈನ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯಲ್ಲಿರಿ. ಅಂದರೆ ಕೆಲವೊಮ್ಮೆ ನಾವು ಅಂದರೆ ಎಲ್ಲನೂ ನೆಗೆಟಿವ್ ಥಿಂಕಿಂಗ್ ಬಗ್ಗೆ, ಕಳೆದು ಹೋದ್ರ ಬಗ್ಗೆ ಯೋಚನೆ ಮಾಡಿರುತ್ತೆ. ನನ್ನ ಜೀವನದಲ್ಲಿ ಅದು ಕಳ್ಕೊಂಡೆ, ಇದು ಕಳ್ಕೊಂಡೆ, ನಿಮ್ಮಿಂದ ಕೆಳಗಿನಲ್ಲೂ ನೋಡಿ. ಅಂದರೆ ದೇವರು ನಿಮಗೆ ಏನು ಕೊಟ್ಟಿದ್ದಾರೆ, ಅಂದರೆ ನಿಮ್ಮಲ್ಲಿ ಏನಿದೆಯಾ ಅದರ ಬಗ್ಗೆ ದೇವರಿಗೆ ಕೃತಜ್ಞತೆಯಲ್ಲಿರಿ ಅಂತ ಹೇಳ್ತಿದ್ದಾರೆ. ಎಂಬ್ರೇಸ್ ದ ಫ್ಲೋ ಆಫ್ ಲೈಫ್. ಅಂದರೆ ಒಂದು ಫ್ಲೋ, ಗೋ ವಿತ್ ಫ್ಲೋ ಹೋಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಯಾವುದೇ ಬದಲಾವಣೆ ರೆಸಿಸ್ಟ್ ಮಾಡಬೇಡಿ, ನಾನು ಹೇಳಿದಾಗೆ ಆಗಬೇಕು ಅಂತೇಳಿ. ಈಗ 7/7 ಪೋರ್ಟಲ್ ಬರ್ತಾ ಇದೆ, ಇದೊಂಥರ ಬದಲಾವಣೆ ಸಮಯ. ಸೊ ಇದೊಂಥರ ಕೆಲವೊಮ್ಮೆ ನಮ್ಗೆ ಈ ಬದಲಾವಣೆ ನಮ್ಗೆ ಇಷ್ಟ ಇಲ್ಲದ ರೀತಿ ಆಗ್ಬೋದು. ಅಂದರೆ ಕೆಲವೊಮ್ಮೆ ನಾವು ಅಂದ್ಕೊಂಡಿರ್ತೇವೆ, ನನ್ನ ಸಂಸಾರ ಚೆನ್ನಾಗಿರಬೇಕು, ನನ್ನ ಫೈನಾನ್ಸ್ ಚೆನ್ನಾಗಿರಬೇಕು, ನಾನು ಮನೆ ಕಟ್ಟಬೇಕು ಅಂತೇಳಿ. ಕೆಲವೊಮ್ಮೆ ಈ ವಿಧಿ ಏನು ಮಾಡ್ತದೆ ಅಂತ ಹೇಳಿ ನಮ್ಮನ್ನು ಸ್ಪಿರಿಚುವಾಲಿಟಿ ಕಡೆ ಕರ್ಕೊಂಡು ಹೋಗ್ತದೆ. ಅಂದರೆ ಎಲ್ಲವನ್ನು ಬಿಟ್ಟು ನಾವು ಏಕಾಂತದಲ್ಲಿದ್ದು ದೇವರ ಧ್ಯಾನ ಮಾಡೋದು ಅಂತ ಹೇಳಿ ಇದು ದೇವರ ನಿಯಮ ಇರ್ತದೆ. ಸೊ ಕೆಲವೊಮ್ಮೆ ಇದು ಉದಾಹರಣೆ ಅಷ್ಟೇ, ಇದು ಕೆಲವರಿಗೆ ಎಕ್ಸಾಂಪಲ್ ಹೇಳಿದ್ದು. ಸೊ ಎಲ್ಲವೂ ನಾವು ಅಂದ್ಕೊಂಡಾಗ ಇಲ್ಲಿ ಏನೂ ಆಗುವುದಿಲ್ಲ. ಸೊ ಯೂನಿವರ್ಸ್ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ಗ್ರ್ಯಾಟಿಟ್ಯೂಡಲ್ಲಿರಿ, ನಿಮ್ಗೆ ಏನು ಕೊಟ್ಟಿದ್ದಾರಾ ಅದರ ಮೇಲೆ ಗ್ರ್ಯಾಟಿಟ್ಯೂಡಲ್ಲಿರಿ ಅಂತ ಹೇಳಿ. ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್. ನಮ್ಮನ್ನು ನಾವು ಪ್ರೀತಿ ಮಾಡಿದರೆ ಮಾತ್ರ ನಾವು ಇತರರನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಅಟ್ಯೂನ್ ಟು ದ ಡಿವೈನಲ್ಲಿ ನೀವು ಭಕ್ತಿಯನ್ನು ತೋರಿಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಡಿವೈನ್ ಬಂದಿದೆ ಇಲ್ಲಿ. ಡ್ರೀಮ್ ಆ್ಯಂಡ್ ಜರ್ನಿ. ನಿಮ್ಗೆ ಯೂನಿವರ್ಸ್ ಅರ್ತ್ ಗಾರ್ಡಿಯನ್. ಸ್ಟೇ ರೂಟೆಡ್ ಆ್ಯಂಡ್ ಗ್ರೌಂಡೆಡ್. see beyond the current situation. Sage. Be devoted and committed. ಇಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇಲ್ಲಿ
ಇಲ್ಲಿ ಕೆಲವೊಮ್ಮೆ ನಿಮ್ಗೆ ನಿಮ್ಮ ಲೈಫ್ ಜರ್ನಿ ನಿಮ್ಗೆ ತುಂಬಾ ಅಂದ್ರೆ ಏನೋ ಇದು ಕನಸಲ್ಲಿ ನಡೆದಾಗೆ, ನಿಮ್ಗೆ ಕನಸಲ್ಲಿ ಏನೋ ನಡೀತಾ ಇದೆಯೇನೋ ನಿಮ್ ಜೀವನ ಅಂತ ಅನಿಸ್ಬೋದು. ಅಂದ್ರೆ ನೀವು ಅನ್ಕೊಂಡಾಗ ಇಲ್ಲದೆ ಇದ್ದವಾಗ ಏನೋ ಒಂದು ನನ್ನ ಜೀವನ ಚೇಂಜ್ ಆಗ್ತಾ ಇದೆ, ಅಥವಾ ಏನೋ ಕನಸಲ್ಲಿ ಇದ್ದಾಗ ಆಗ್ತಾ ಅಂತ ನಿಮ್ಗೆ ಅನಿಸ್ತಿರ್ಬೋದು ಕೆಲವೊಮ್ಮೆ, ಅಥವಾ ಭ್ರಮೆ ಅಂತ ಅನಿಸಿರ್ಬೋದು. ಇದೊಂಥರ ನಿಮ್ದು ಲೈಫ್ ಜರ್ನಿ ಇರ್ತದೆ. ಅಂದ್ರೆ ಲೈಫ್ ಒಂಥರ ಯಾವಾಗ್ಲೂ ಈ ಕಾಲಚಕ್ರ ತಿರುಗಿದಾಗೆ ನಮ್ಮ ಜೀವನನೂ ತಿರುಗ್ತಾ ಇರ್ತದೆ. ಸೊ ರೂಟೆಡ್ ಮತ್ತೆ ಗ್ರೌಂಡೆಡ್ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಈಗ ಸದ್ಯದ ಪರಿಸ್ಥಿತಿ ಏನಿದೆಯಾ ಅದರ ಬಿಯಾಂಡ್ ಹೋಗಿ ನೋಡಿ, ಅಂದ್ರೆ ಅದರ ಹಿಂದೆ ಹೋಗಿ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಹಿಂದೆ ಹೇಗಿದ್ರಿ, ಈಗ ಹೇಗಾಗಿದ್ದೀರಿ. ಸೊ ಸಿ ಬಿಯಾಂಡ್ ದ ಕರೆಂಟ್ ಸಿಚುವೇಶನ್ ಅಂತ ಹೇಳಿದ್ದಾರೆ. ಬಿ ಡಿವೋಟೆಡ್ ಆ್ಯಂಡ್ ಕಮಿಟೆಡ್, ಅಂದ್ರೆ ದೇವರನ್ನು ಆರಾಧನೆ ಮಾಡಿ ದೇವರಿಗೆ ಕಮಿಟೆಡ್ ಆಗಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಮ್ಮೆ ನಾವು ತುಂಬಾ ಕಷ್ಟ ಬಂದಾಗ ದೇವರನ್ನು ಬೈಯೋದು ಉಂಟು. ಸೊ ಇದೆಲ್ಲ ನಮ್ಮ ಕೆಟ್ಟ ಕರ್ಮಗಳಷ್ಟೇ, ನಾವು ಅನುಭವಿಸಲೇಬೇಕು. ಸೊ ದೇವರನ್ನು ಆದಷ್ಟು ನೆನೆಯಿರಿ, ದೇವರನ್ನು ಆರಾಧನೆ ಮಾಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಫುಲ್ ಮೂನ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.